Hello everyone, welcome back to my channel Bead Up Abacus. ಇವತ್ತಿನ ಕ್ಲಾಸ್ ಅಲ್ಲಿ add 4 ಫಾರ್ಮುಲಾ ಹೆಂಗ್ ಯೂಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಯಾವಾಗ್ಲೂ ಬರೆಯೋ ತರ ಫಸ್ಟ್ ಫಾರ್ಮುಲಾ ಬರೆಯೋಣ. add 4 is equals to less 6 add 10. add 40 is equals to less 60 add 100. ಸೊ ಫ್ರೆಂಡ್ ಇಲ್ಲಿ 4 ಫ್ರೆಂಡ್ ಯಾರು ಅಂದ್ರೆ 6, ಯಾಕಂದ್ರೆ ಈ ನಂಬರ್ನ ಲೆಸ್ ಮಾಡ್ತೀವಿ. ಸೊ ಫಸ್ಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. 8 1 4. ಸೆಕೆಂಡ್ ಕ್ವೆಶ್ಚನ್ 2 5 4. ಥರ್ಡ್ ಕ್ವೆಶ್ಚನ್ 3 6 4. ಫೋರ್ತ್ ಕ್ವೆಶ್ಚನ್ 9 4 5. ಇವಾಗ ಪ್ರಾಬ್ಲಮ್ಸ್ ನ ಮಾಡೋಣ. 8 ಡೈರೆಕ್ಟ್, 1 ಡೈರೆಕ್ಟ್ಲಿ ಪಾಸಿಬಲ್, 4 ಡೈರೆಕ್ಟ್ ಇಲ್ಲ. ನಾನು 4 ಫಾರ್ಮುಲಾನ ಯೂಸ್ ಮಾಡ್ತೀನಿ. 4 ಫಾರ್ಮುಲಾ ಏನು ಅಂದ್ರೆ ಲೆಸ್ 6 ಆಟ್ 10 ಅಟ್ ಎ ಟೈಮ್ ಮಾಡಬೇಕು. ಲೆಸ್ 6 ಆಟ್ 10 ನೋಡಿ ಇದೇ ತರ ಮತ್ತೆ ತೋರಿಸ್ತಿದೀನಿ ನೋಡಿ. ಲೆಸ್ 6 ಆಟ್ 10. ದ ಆನ್ಸರ್ ಈಸ್ 30. ನೆಕ್ಸ್ಟ್ 2 ಡೈರೆಕ್ಟ್, 5 ಡೈರೆಕ್ಟ್, 4 ಡೈರೆಕ್ಟ್ಲಿ ಪಾಸಿಬಲ್ ಇಲ್ಲ. ಸೊ ಐ ನೀಡ್ ಟು ಯೂಸ್ ದಿ ಫಾರ್ಮುಲಾ ಲೆಸ್ 6 ಆಟ್ 10. ದ ಆನ್ಸರ್ ಈಸ್ 11. Next 3 direct, 6 direct, 4 directly not possible, so we use the formula 6 at 10. The answer is 13. Next 9 direct, 4 formula less 6 at 10. Next 5 direct. The answer is 18. ಈ ತರ add 4 ಫಾರ್ಮುಲಾ ನ ಯೂಸ್ ಮಾಡಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀವಿ. ಇನ್ 3 ಪ್ರಾಬ್ಲಮ್ಸ್ ನ ಕೊಡ್ತೀನಿ, ನೀವು ಟ್ರೈ ಮಾಡಿ. 1 8 4. Second question 2 6 4. Third question 5 3 4. Fourth question 5 1 2. ಈ 4 ಪ್ರಾಬ್ಲಮ್ಸ್ ನ ಟ್ರೈ ಮಾಡಿ. ನೀವು ಅವಾಗ 4 ಫಾರ್ಮುಲಾ ಹೆಂಗ್ ಮಾಡೋದು ಅನ್ನೋದನ್ನ ಪರ್ಫೆಕ್ಟ್ ಆಗ್ತೀರಾ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಫಾರ್ಮುಲಾ ಹೆಂಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. Thank you for watching. Please don't forget to like, share and subscribe to my channel Bead Up Abacus. Thank you. Bye bye.